ಇತ್ತೀಚೆಗೆ ರಾಜ್ಯದಲ್ಲಿ RSS ಬ್ಯಾನ್ ಕುರಿತು ಚರ್ಚೆಗಳು ವಿಪರೀತವಾಗಿ ಆಗ್ತಾ ಇದೆ. ಮೊನ್ನೆ ಮಗ ಇವತ್ತು ತಂದೆಯ ಸರದಿ. ಮಗ ಹೇಳಿದ್ದು ಸಾರ್ವಜನಿಕ ಜಾಗಗಳಲ್ಲಿ RSS ಚಟುವಟಿಕೆಗಳನ್ನ ಬ್ಯಾನ್ ಮಾಡಬೇಕು ಅಂದ್ರು, ಪತ್ರವನ್ನ ಬರೆದ್ರು. ಯಥಾವತ್ತಾಗಿ ಅದು ಕೋರ್ಟ್ ತನಕ ಹೋಗಿದ್ ಗಮನಕ್ಕೆ ಬಂದಿದೆ ನಿಮ್ಗೆ. ಇವತ್ತು ಅವರ ತಂದೆ ಕೂಡ ಅದನ್ನೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಒಂದು ಪ್ರಶ್ನೆ, RSS ಅನ್ನುವ ಗುಮ್ಮ ಕಾಂಗ್ರೆಸ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆಯಾ? ಒಂದ್ ರೀತಿ ಕೆಂಪು ಮೆಣಸಿನಕಾಯಿ ಆಗ್ಬಿಟ್ಟಿದ್ಯಾ ಕಾಂಗ್ರೆಸ್ ಪಾಲಿಗೆ RSS? ಯಾಕೆ ಹೋಗಿ ಬಂದು RSS ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಒಂದು ವಿಚಾರ. ಎರಡನೇದು, ಹೌದಾ RSS ಇವ್ರ ಕೈಲಿ ಬ್ಯಾನ್ ಮಾಡಕ್ಕಾಗತ್ತಾ? ರಾಜ್ಯ ಸರ್ಕಾರದ ಕೈಲಿ ಆಗಲ್ಲ. ಸರಿ, ಇವರೇ ಮುಂದಕ್ಕೊಂದು ದಿನ ಆಡಳಿತಕ್ಕೆ ಬಂದ್ರು ಕೇಂದ್ರದಲ್ಲಿ ಅಂತ ಅಂದ್ಕೊಳ್ಳೋಣ, ಬ್ಯಾನ್ ಮಾಡ್ತಾರಾ? ಹಾಗಾದ್ರೆ ಹಿಂದೆ ಬ್ಯಾನ್ ಮಾಡಿದವರು ವಾಪಸ್ ಯಾಕೆ ಅದನ್ನ ತೆಗೆದ್ರು? ಅವ್ರ ಕೈಲಿ ಆಗ್ಲಿಲ್ಲ, ಇವ್ರ ಕೈಲಿ ಆಗುತ್ತೆ ಅಂತ RSS ನವರು ಕೂಡ ಪ್ರಶ್ನೆ ಮಾಡ್ತಾರೆ. ಇದು ಉತ್ತರವನ್ನ ಕೊಡ್ತಾರ? RSS ನ ಗುಮ್ಮ ಬಿಟ್ಟು ಬಿಡದಂಗೆ ಕಾಂಗ್ರೆಸ್ ನ ಕಾಡ್ತಾ ಇರೋದು ಯಾಕೆ? ಹೋಗಿ ಬಂದು ಕಾಂಗ್ರೆಸ್ನವರು RSS ಅಂತ ಮಾತಾಡ್ತಾ ಇರೋದು ಯಾಕೆ? ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇದೆ ಹೊತ್ತಿನ ವಿಶೇಷ, ಆರದ RSS ಕಿಚ್ಚು. ನಾನು ವಿದ್ಯಾ ಮಲ್ನಾಡ್. ಮೊನ್ನೆ ಮಗ, ಇವತ್ತು ತಂದೆಯ ಸರದಿ. ಅವತ್ತು ಪ್ರಿಯಾಂಕ್ ಖರ್ಗೆ ಅವರು, ಇವತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈ RSS ಅನ್ನುವಂಥದ್ದು ಸಮಾಜದಲ್ಲಿ ಸ್ವಾಸ್ಥ್ಯ ಕಾಪಾಡಲ್ಲ. ಆಗ್ತಾ ಇಲ್ಲ RSS ನ ಅಗ್ನಿ ಜ್ವಾಲೆ. ದೇಶದಲ್ಲಿ RSS ನಿಂದಲೇ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ ಅನ್ನುವ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. RSS ನಿಂದಲೇ ದೇಶದಲ್ಲಿ ಹಾಗಾದ್ರೆ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆಯಾ? ಮಗನ ಹಾದಿಯಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಷೇಧಕ್ಕೆ ಖರ್ಗೆ ಅವರು ಪಟ್ಟು ಹಿಡ್ದಂಗೆ ಕಾಣಿಸ್ತಾ ಇದ್ದು, RSS ಬ್ಯಾನ್ ಮಾಡಿದ್ರೆ ಒಳ್ಳೇದು ಅಂತ ಮಗನ ಹೇಳಿಕೆಗೆ ಸಮರ್ಥನೆ ಮಾಡ್ಕೊಂಡಂಗಿದೆ. ಇದೇನು ಅದನ್ನೇ ಅವ್ರು ಮಾಡಿರೋದು. ಓಕೆ, ಹಾಗಾದ್ರೆ ಯಾಕೆ ಈ ಪ್ರಮಾಣದ ಕೋಪ ಯಾಕೆ RSS ಬಗ್ಗೆ ಕಾಂಗ್ರೆಸ್ಗೆ? ಆರದ RSS ಅಗ್ನಿ ಜ್ವಾಲೆ. ದೇಶದಲ್ಲಿ RSS ನಿಂದಲೇ ಕಾನೂನು ಸುವ್ಯವಸ್ಥೆ ಹಾಗಾದ್ರೆ ಹಾಳಾಗೋಗ್ತಾ ಇದೆಯಾ? RSS ನಿಂದ ದೇಶದಲ್ಲಿ ಸಮಸ್ಯೆ ಹೆಚ್ಚಾಗ್ತಾ ಇದೆಯಾ? ಸಮಸ್ಯೆಗಳು ಬಿಜೆಪಿ RSS ನಿಂದಲೇ ಉದ್ಭವ ಆಗ್ತಾ ಇದೆಯಾ? ಸಂಘದ ವಿರುದ್ಧ ಸಂಘರ್ಷ ಈ ಪ್ರಮಾಣದಲ್ಲಿ ಯಾಕೆ ಕಾಂಗ್ರೆಸ್ಗೆ? ಏನ್ ಕಾಂಗ್ರೆಸ್ನ ಟಾರ್ಗೆಟ್? RSS ಬ್ಯಾನ್ ಮಾಡಬೇಕು ಎಂದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಅವತ್ತು ಅವ್ರ ಮಗ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ರು. ಇವತ್ತು ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸರಿ, ಹಾಗಾದ್ರೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಮಲ್ಲಿಕಾರ್ಜುನ್ ಖರ್ಗೆ ಅವರು RSS ಬಗ್ಗೆ ಇವತ್ತು ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು ಮೊದಲು ಕೇಳೋಣ, ಆಮೇಲೆ ಚರ್ಚೆ ಮುಂದುವರಿಸೋಣ. प्रतिबंध लगाना चाहिए, लगाया जाना चाहिए एक बार फिर से। अब मेरा वैयक्तिक विचार है और मैं खुल के बोलूंगा, लगाना चाहिए, क्योंकि ये वल्लभ भाई पटेल जो चीजें हमारे सामने रखी है, अगर उसको मर्यादा प्रधानमंत्री देते हैं, शाह देते हैं, तो इसको होना चाहिए। क्योंकि आज देश में जो कुछ गड़बड़ियां हो रही है और देश में जो कुछ लॉ एंड ऑर्डर का प्रॉब्लम भी क्रिएट हो रहा है, ये सब बीजेपी और RSS की वजह से। ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ, ನೆರಳಿನಲ್ಲಿ ಒಣಗಿಸಿ, ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಓಕೆ, ಇದ್ರ ಬಗ್ಗೆ ಚರ್ಚೆನ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ JDS ವಕ್ತಾರ ಉಮೇಶ್ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ ವಕ್ತಾರಾಗಿ ನಟರಾಜ್ ಗೌಡ್ರು ನಮ್ಮ ಜೊತೆ ಝೂಮ್ ಲೈವ್ ಇಂದ ಜಾಯ್ನ್ ಆಗ್ತಿದ್ದಾರೆ. ನಟರಾಜ್ ಗೌಡ್ರೆ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮೊದಲನೇ ರಿಯಾಕ್ಷನ್ ನಿಮ್ಮಿಂದಲೇ ಬಯಸ್ತೀನಿ ನಾನು. RSS ಬ್ಯಾನ್ ಬಗ್ಗೆ ಖರ್ಗೆ ಅವರ ಸ್ಟೇಟ್ಮೆಂಟ್ಗೆ
ನಿಮ್ಮ ಫಸ್ಟ್ ಕಾಮೆಂಟ್ ಏನು? ನೋಡಿ, RSS ಅನ್ನೋ ಒಂದು ಸಂಸ್ಥೆಯನ್ನ 1948ರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಬ್ಯಾನ್ ಮಾಡಿದಾಗ ಅವರು ಬರೆದಂತಹ ಕಾರಣಗಳೇನು? ಈ RSS ಒಂದು ರೂಟ್ ಕಾಸ್ ಆಗಿದೆ, ಮೂಲ ಆಗಿದೆ. ಯಾವುದಕ್ಕೆ? ದ್ವೇಷ, ಅಸೂಯೆ, ಪ್ರಚೋದನಕಾರಿ, ವಿಭಜಕ ಶಕ್ತಿ ಇದಕ್ಕೆ ಮೂಲ ಕಾರಣವಾಗಿದೆ. ಇದು ಸ್ಪಷ್ಟವಾಗಿ ಅವ್ರು ನುಡಿದದ್ದು. ಎರಡನೇದಾಗಿ ಏನಂದ್ರೆ, RSS ಮಹಾತ್ಮ ಗಾಂಧಿ ಹತ್ಯೆಯ ನಂತರ ಸಂಭ್ರಮಾಚರಣೆ ಮಾಡ್ತು, ಸಿಹಿಯನ್ನ ಹಂಚಿತು. ಇದು ದಾಖಲಾಗಿರ್ತಕ್ಕಂಥ ಸತ್ಯ. ಸೊ ಇವೆಲ್ಲ ಕಾರಣಗಳಿಗಾಗಿ RSS ನ ಅವತ್ತು ಬ್ಯಾನ್ ಮಾಡಿದ್ರು. ಬ್ಯಾನ್ ಮಾಡಿದ ಮೇಲೆ RSS ಮುಚ್ಚಳಿಕೆ ಬರ್ಕೊಡ್ತು. ಏನಂತ? ನಮ್ಮನ್ನ ಬ್ಯಾನ್ ನಿಂದ ವಾಪಸ್ ತೆಗೀರಿ, ನಾವು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮಾಡ್ತಾ ಇರ್ತೀವಿ, ನಾವು ರಾಜಕೀಯ ಚಟುವಟಿಕೆ ಅಥವಾ ಈ ತರ ಚಟುವಟಿಕೆಗಳನ್ನ ಮಾಡೋ ಕೋಮು ಉದ್ದೇಶವನ್ನ ಬಿತ್ತಲ್ಲ. ಇದು RSS ಕೊಟ್ಟಂತಹ ಮುಚ್ಚಳಿಕೆ. ತದನಂತರ ಬ್ಯಾನ್ ತೆಗೆದ ಮೇಲೆ ತಿರ್ಗಾ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ 1970ರಲ್ಲಿ ಇವರು RSS 75ರಿಂದ 77ವರೆಗೂ ಅವರು ಹೋರಾಟದಲ್ಲಿ, ಯಾವ ಹೋರಾಟದಲ್ಲಿ? JP ಚಳುವಳಿ ಹೋರಾಟದಲ್ಲಿ ನೇರವಾಗಿ ಧುಮುಕ್ತಾರೆ RSS ಕಾರ್ಯಕರ್ತರು. ಸಾಂಸ್ಕೃತಿಕ ಚಟುವಟಿಕೆ ಬೇರೆ, ಇದು ಹೋರಾಟ ಬೇರೆ. ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಅವಾಗ ಅದನ್ನ ಬ್ಯಾನ್ 2 ವರ್ಷಗಳ ಕಾಲ ಬ್ಯಾನ್ ಮಾಡ್ತಾರೆ. ಮತ್ತೆ ಬಾಬ್ರಿ ಮಸೀದಿ ಡೆಮಾಲಿಷ್ ನಂತರ ಅವಾಗಿನ ಪ್ರಧಾನಮಂತ್ರಿಗಳು PV ನರಸಿಂಹರಾವ್ ಅವರು ಅದನ್ನ ತಾತ್ಕಾಲಿಕವಾಗಿ ಬ್ಯಾನ್ ಮಾಡ್ತಾರೆ. ಸೊ ಮೂರು ಸಮಯದಲ್ಲಿ ಆಗಿದೆ. RSS ಏನ್ ಮಾಡುತ್ತೆ? ನೇರವಾಗಿ ಹೇಳುತ್ತೆ, ಈ ಭಾರತೀಯ ಸಂವಿಧಾನದಲ್ಲಿ, ಸಂವಿಧಾನ ರಚನೆ ಆದಾಗ ಸಂವಿಧಾನದಲ್ಲಿ ಭಾರತೀಯತೆ ಅನ್ನೋದು ಇಲ್ಲ. ಇದು RSS ನ ಮುಖವಾಣಿ ಪತ್ರಿಕೆಯಲ್ಲಿ ದಾಖಲು ಮಾಡ್ತಾರೆ. ಎರಡನೇದಾಗಿ, ಈ ತ್ರಿವರ್ಣ ಧ್ವಜವನ್ನ ನಾನು ಒಪ್ಪೋದಿಲ್ಲ. ಯಾಕಂದ್ರೆ ತ್ರಿವರ್ಣ ಧ್ವಜ ಅಪಶಕುನ, ಇದ್ರಲ್ಲಿ ಒಂದೇ ಬಣ್ಣ ಇರಬೇಕಾಗಿತ್ತು, ಭಗವಾ ಧ್ವಜ ಇರಬೇಕಾಗಿತ್ತು ಅನ್ನೋ ಕಾರಣ ಅವ್ರು ಹೇಳ್ತಾರೆ. 52 ವರ್ಷಗಳ ಕಾಲ ಭಾರತದಲ್ಲಿ ಈ ತ್ರಿವರ್ಣ ಧ್ವಜವನ್ನ ಅವ್ರು ಆರಿಸೋದಿಲ್ಲ. ಇವತ್ತು ಕೂಡ RSS ಏನ್ ಮಾಡ್ತಾ ಇದೆ? ನೀವು JNU ಪ್ರಕರಣ ನೋಡ್ಬೋದು. ನೀವು JNU ನಲ್ಲಿ RSS ನ ಬೆಂಬಲಿತ ABVP ಸಂಘಟನೆ JNU ಒಳಗೆ ನುಗ್ಗಿ ಅಲ್ಲಿನ ಹುಡುಗರ ಮೇಲೆ, ಪ್ರಾಧ್ಯಾಪಕರ ಮೇಲೆ ಹಲ್ಲೆ ಮಾಡ್ತಾರೆ. ದೊಡ್ಡ ಮಟ್ಟದಲ್ಲಿ ಹಲ್ಲೆ ಮಾಡ್ತಾರೆ. ಇಡೀ ರಾಜ್ಯದ ದೇಶದ ಸುದ್ದಿ ಆಗ್ತದೆ ಇದು. RSS ತನ್ನ ಶಾಖೆಗಳಲ್ಲಿ ಇಷ್ಟೊಂದು ಜನ ಅವರು ಶಾಲಾ ಕಾಲೇಜುಗಳನ್ನ ನಡೆಸ್ತಾರೆ, ಇಷ್ಟೊಂದು ಇದೆ. ಅದರೊಳಗೆ ಸಂವಿಧಾನ ಪೀಠಿಕೆಯನ್ನೇ ಓದಿಸಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನ ಪೀಠಿಕೆ ಓದೋದು ಕಡ್ಡಾಯ ಮಕ್ಕಳಿಗೆ. ಯಾಕಂದ್ರೆ ಯಾವ ರೀತಿ ನಾಡಗೀತೆ, ಯಾವ ರೀತಿ ರಾಷ್ಟ್ರಗೀತೆ, ಆ ರೀತಿ ಸಂವಿಧಾನವನ್ನು ಕೂಡ ಅವರು ಪೂಜೆ ಮಾಡಬೇಕು. ಸಂವಿಧಾನವೇ ಧರ್ಮ, ಪರಮೋಚ್ಚ ಧರ್ಮ ಗ್ರಂಥ ಅಂತ ಅದು ಭಾವನೆ ಮಾಡಬೇಕು ಅನ್ನೋದು. ಅದನ್ನ ಎಲ್ಲ RSS ವಿರೋಧ ಮಾಡುತ್ತೆ. ಸಮಾನತೆಯನ್ನ ವಿರೋಧ ಮಾಡುತ್ತೆ. ಈ ಸಂವಿಧಾನದ ಪೀಠಿಕೆ ಆಶಯಗಳಿದಾವಲ್ಲ, ಎಲ್ಲರೂ ಸಹೋದರತ್ವ, ಭ್ರಾತೃತ್ವ ಇದೆಲ್ಲವನ್ನ ವಿರೋಧ ಮಾಡುತ್ತೆ. ಜಾತ್ಯತೀತ ಅನ್ನೋ ಪದವನ್ನ ವಿರೋಧ ಮಾಡುತ್ತೆ RSS ಮೇನ್ ಆಗಿ.